ಹಾಯ್ ಎವ್ರಿವನ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಬಿಟ್ಟು ಆರಾಮಾಗಿದ್ದೀರಾ ಅಂತ. ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಯಾವ ಥರ ಪ್ಯಾಂಟ್ರಿ ಯೂನಿಟ್ ಅಥವಾ ಗ್ರಾಸರಿ ಯೂನಿಟ್ಸ್ ಪ್ಯಾಂಟ್ರಿ ಯೂನಿಟ್ನ ನಾವು ಯಾವ ಥರ ಅರೇಂಜ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ, ಮತ್ತು ಒಂದು ಸಪ್ರೇಟಾಗಿ ಒಂದು ಕಾಫಿ ಯೂನಿಟ್ನ ಯಾವ ಥರ ನಾವು ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ, ಒಂದು ಮನೆಯಲ್ಲಿ, ಒಂದು ಅಡುಗೆ ಮನೆಯಲ್ಲಿ ಒಂದು ಕಾರ್ನರಲ್ಲಿ ಕಾಫಿ ಯೂನಿಟ್ನ ಯಾವ ಥರ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾನಿವತ್ತು ತೋರಿಸ್ತಾ ಇದ್ದೀನಿ. ಮನೆ ಅಂದಮೇಲೆ ಇಷ್ಟೊಂದು ಥರ ಕೆಲಸಗಳಿದ್ದೇ ಇರುತ್ತೆ. ಸೊ ಅದನ್ನೆಲ್ಲನೂ ನಾವು ನೀಟಾಗಿ ಅರೇಂಜ್ ಮಾಡ್ಕೊಂಡು ಹೋಗೋದು ತುಂಬಾ ಮುಖ್ಯ. ಇವತ್ತು ನಾನಿವತ್ತು ಫಸ್ಟು ನನ್ನ ಬೆಳಗಿನ ಅಡುಗೆ ಮತ್ತು ಟಿಫನ್ ಎಲ್ಲ ಏನು ಮಾಡಬೇಕು ಆ ಕೆಲಸನ ಮುಗಿಸ್ಕೊಂಡ್ಬಿಟ್ಟು, ಆಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮಲ್ಲಿ ನನ್ನ ಪ್ಯಾಂಟ್ರಿ ಯೂನಿಟ್ನೆಲ್ಲ ಇವತ್ತು ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆನೇ. ಇವತ್ತು ನಾನು ಪನ್ನೀರ್ ಹಾಕಿ ರಾಗಿ ದೋಸೆ ಮಾಡಿ ಬಟರ್ ಪನ್ನೀರ್ ಮಸಾಲಾನ ಮಾಡ್ಕೊಳ್ತಾ ಇದ್ದೆ. ಇದೇನು ಕಷ್ಟ ಏನಿಲ್ಲ, ಇದು ತುಂಬಾ ಸುಲಭವಾಗಿ ನಾವು ಇದನ್ನು ಮಾಡ್ಕೋಬೋದು ಬಟರ್ ಪನ್ನೀರ್ ಮಸಾಲಾನ. ನಾನಿದರಲ್ಲಿ ತೋರಿಸ್ತಾ ಇರೋ ಹಾಗೇನೇ ಒಂದು ಸ್ವಲ್ಪ ಬೆಣ್ಣೆನ ಫಸ್ಟು ನಾವು ಒಗ್ಗರಣೆಗೆ ಅಂತ ಬೆಣ್ಣೆನ ಹಾಕಿ ಒಂದು ಬಾಣಲಿಗೆ ಬೆಣ್ಣೆ ಕರಗಬೇಕು. ಬೆಣ್ಣೆ ಕರಗೋದಕ್ಕಿಂತ ಮುಂಚೆ ನಾವು ಇದರ ಮಸಾಲೆಗೆ ಅಂತ ಅಂದ್ಬಿಟ್ಟು ಬೆಣ್ಣೆನೇ ಸ್ವಲ್ಪ ಕರಗಾದ್ಮೇಲೆ ಅದಕ್ಕೆ ಕಟ್ ಮಾಡಿರೋಂತಹ ಒಂದು ಈರುಳ್ಳಿ, ಮತ್ತು ಅದಕ್ಕೆ ಒಣಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ, ಮತ್ತು ನಿಮಗೆ ಟೊಮೆಟೊ ಹುಳಿಗೆ ತಕ್ಕಂತೆ ನೀವು ಎಷ್ಟು ಕ್ವಾಂಟಿಟಿಲಿ ಮಾಡಬೇಕು ಅಂತ ಇದ್ದೀರೋ, ನಾನಿಲ್ಲಿ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೆಟೊ, ಒಂಚೂರೇ ಚಕ್ಕೆ, ಲವಂಗ, ಮತ್ತು ಒಂಚೂರು ಶುಂಠಿ, ಬೆಳ್ಳುಳ್ಳಿ ಇಷ್ಟೂ ಆ ಬೆಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಾದ್ಮೇಲೆ ಅದು ಟೊಮೆಟೊ ಸಿಪ್ಪೆ ಬಂದುಬಿಡುತ್ತೆ. ಆ ಟೊಮೆಟೊ ಸಿಪ್ಪೆನೆಲ್ಲ ತೆಗೆದು ಒಂದು ಸೈಡಲ್ಲಿ ಇಟ್ಕೋಬೇಕು. ಆಮೇಲೆ ತಿರ್ಗಾ ನೀವು ಇದಕ್ಕೆ ಬೆಣ್ಣೆನ ಹಾಕ್ಬಿಟ್ಟು ಒಂಚೂರು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿಡಿ. ಒಗ್ಗರಣೆಗೆ ಹಾಕ್ಬಿಟ್ಟು ಅದಕ್ಕೊಂಚೂರು ನಿಮ್ಗೆ ಎಷ್ಟು ಖಾರದ ಪುಡಿ ಬೇಕು ಅಂತ ಅನಿಸುತ್ತೆ, ನಿಮ್ಮ ಖಾರಕ್ಕೆ ತಕ್ಕಷ್ಟು ಖಾರದ ಪುಡಿನ ಹಾಕ್ಕೊಂಡು ಈರುಳ್ಳಿಗೆ ಖಾರದ ಪುಡಿ ಮತ್ತು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡ್ರೆ ಈರುಳ್ಳಿ ಚೆನ್ನಾಗಿ ಬೇಯ್ಕೊಂಡ್ಬಿಡುತ್ತೆ. ಸೊ ಖಾರದ ಪುಡಿ ಮತ್ತು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಂಡು ಇದೇನು ನಾವು ರುಬ್ಬಿಟ್ಕೊಂಡಿರ್ತೀವಿ, ಅಂದರೆ ಈ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ನಾವು ಏನು ಬೇಯಿಸಿ ರುಬ್ಬಕ್ಕೆ ಅಂತ ಇಟ್ಕೊಂಡಿರ್ತೀವಿ, ಅದನ್ನು ತಗೊಂಡು ರುಬ್ಕೊಳ್ಳಿ. ಅದರ ಮಸಾಲೆ ರೆಡಿ ಆಗುತ್ತೆ. ಈರುಳ್ಳಿ ಬೇಯ್ತಾ ಇದ್ದಂಗೆ ಅದ್ರ ಮಸಾಲೆ ಏನಾದ್ರು ಒಳಗಡೆ ಹಾಕಿ, ಮಸಾಲೆ ಒಂದು ಸ್ವಲ್ಪ ಕುದಿಯೋಕ್ಕೆ, ಸ್ವಲ್ಪ ಲೈಟಾಗಿ ಕುದಿಯೋಕ್ಕೆ ಶುರು ಆದಾಗ ಪನ್ನೀರನ್ನ ನೀವು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಕೊಂಡು ಹುರ್ಕೊಂಡು ಅದಕ್ಕಿಂತ ಒಂಚೂರು ನೀವು ಬೆಣ್ಣೆ ಹಾಕಿಬಿಟ್ರೆ ಸಾಕು. ಮತ್ತು ನಿಮ್ಗೇನಾದ್ರು ಹುಳಿ ಜಾಸ್ತಿ ಆಗುತ್ತೆ, ಖಾರ, ಇದೆಲ್ಲನೂ ನಿಮಗೆ ಕರೆಕ್ಟಾಗಿ ಮಿಶ್ರಣ ಆಗಬೇಕಂದ್ರೆ ಚೂರು ಬೆಲ್ಲನ ನೀವು ಇದಕ್ಕೆ ಹಾಕಿಬಿಟ್ರೆ ಫಸ್ಟ್ ಕ್ಲಾಸ್ ಟೇಸ್ಟ್ ಇರುತ್ತೆ. ನಿಮಗೆ ಅಡುಗೆಯಲ್ಲಿ ಒಂಚೂರು ಬೆಲ್ಲ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ನಿಜವಾಗ್ಲೂ ತುಂಬಾ ಟೇಸ್ಟ್ ಇರುತ್ತೆ. ಇದನ್ನು ಬೇಕಾದ್ರೆ ಟ್ರೈ ಮಾಡಿ ನೋಡಿ. ನಾನು ಹೇಳಿರೋದನ್ನು ತುಂಬಾ ಈಸಿಯಾಗಿ ಬಟರ್ ಪನ್ನೀರನ್ನ ನೀವು ಮಾಡ್ಬೋದು. ಅದಾದಮೇಲೆ ಇನ್ನೊಂಚೂರು ಬಟರ್ನ, ಮತ್ತು ಕ್ರೀಮ್ ಇಲ್ಲ ಅಂದರೆ ಈ ಹಾಲಿನ ಕೆನೆ ತೆಗೆದಿಟ್ಕೊಂಡಿರ್ತೀವಲ್ಲ ಅದನ್ನು ಬೇಕಾದರೂ ನಾವು ಕ್ರೀಮಾಗಿ ಯೂಸ್ ಮಾಡ್ಕೋಬೋದು. ಸೊ ನಾನಿವತ್ತು ರಾಗಿ ದೋಸೆ ಮಾಡಿದ್ದೆ. ರಾಗಿ ದೋಸೆ ಕ್ಯಾರಿಯರ್ಗೆಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳ ಕ್ಯಾರಿಯರ್ಗೆ, ನನ್ನ ಕ್ಯಾರಿಯರ್ಗೆ, ಎಲ್ಲರ ಕ್ಯಾರಿಯರ್ಗೂ ರಾಗಿ ದೋಸೆ ನಾನಿವತ್ತು ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ಈ ಆಫೀಸ್ಗಳಲ್ಲೆಲ್ಲ ಏನು ಗೊತ್ತೇನ್ರಿ, ನಮಗೆ ರಜಕ್ಕೆ ಅಪ್ಲೈ ಮಾಡ್ಕೋಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಮಕ್ಕಳು ನೀವು ಸುಮಾರು ಸತಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಕೆಲಸಕ್ಕೆ ಹೋಗುವಂತಹ ಹೆಣ್ಮಕ್ಳು ನಾರ್ಮಲ್ಲಾಗಿ ನಾವು ರಜಾ ಹಾಕ್ಕೊಳ್ತಾ ಇದ್ದೀವಿ ಅಂದರೆ ದಟ್ ಮೀನ್ಸ್ ಮನೆಗೋಸ್ಕರ, ಇಲ್ಲ ಫ್ಯಾಮ್ಲಿಗೋಸ್ಕರ, ಮನೇಲಿ ಏನಾದರೂ ಕೆಲಸ ಇದ್ದರೆ, ಇಲ್ಲ ಮಕ್ಳಿಗೋಸ್ಕರ, ಇಲ್ಲ ಮಕ್ಕಳು ಹುಷಾರು ತಪ್ಪಿರ್ತಾರೆ, ಇಲ್ಲ ಮನೇಲಿ ಏನೋ ಒಂದು ಕಾರ್ಯ ಇರುತ್ತೆ. ಸೊ ಇಂಥದ್ದಕ್ಕೇ ಹಾಕ್ಕೊಳ್ತೀವಿ ಹೊರತು ನಮಗಾಗಿ ಸುಮ್ಮನೆ ನಾವು ಹಾಗೆ ರೆಸ್ಟ್ ತೊಗೊಳ್ಳೋಣ ಅಂತ ಹಾಕ್ಕೊಳ್ಳೋದು ಬಹಳನೇ ಹಂಗೆ ಹಾಕ್ಕೊಳ್ಳೋದೇ ಇಲ್ಲ ಹೇಳಬೇಕು ಅಂತ ಅಂದರೆ. ಸೊ ನಮಗೆ ಅವಶ್ಯಕತೆ ಇದ್ದಾಗ ಮಕ್ಕಳಿಗೋಸ್ಕರ ಅಥವಾ ಫ್ಯಾಮಿಲಿಗೋಸ್ಕರ ನಾವು ರಜಾನ ಹಾಕ್ಕೊಳ್ತಾ ಇರ್ತೀವಿ. ಅದನ್ನು ಕೇಳೋದಕ್ಕೂ ಹಿಂಸೆ ಆಗುತ್ತೆ. ಯಾಕಂದರೆ ಎಲ್ಲಿ ಏನು ಹೇಳ್ತಾರೋ, ಎಲ್ಲೇನು ಇದು ಮಾಡ್ತಾರೋ, ರಜಾ ಹಾಕ್ಕೊಂಡ್ರು ಒಂದೊಂದು ಸರ್ತಿ ಆಫೀಸಿಗೆ ಮಧ್ಯದಲ್ಲಿ ಹೋಗೇ ಬಿಟ್ಟಿರ್ತೀವಿ, ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ. ಸೊ ಅಫಿಷಿಯಲಿ ನಾವು ವರ್ಕ್ ಮಾಡ್ತಿದ್ದಾಗ ಇಟ್ ಇಸ್ ಕ್ವೈಟ್ ಡಿಫಿಕಲ್ಟ್. ಒಂದು ಆಫೀಸ್ ಕೆಲಸ
ಈ ಕಡೆ ಇಲ್ಲಿ ಮನೇದು ಮ್ಯಾನೇಜ್ ಮಾಡ್ಕೊಳ್ಳೋದು ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಮ್ಯಾನೇಜ್ ಆ್ಯಂಡ್ ವಿ ಹ್ಯಾವ್ ಟು ಗೋ ಆನ್. ಬಟ್ ಏನಂದರೆ ನಮಗೆ ರಿಯಾಲಿಟಿ ನಮಗೆ ನಿಜವಾಗ್ಲೂ ಒಂದು ರಜಾ ಬೇಕಿದ್ದಾಗ ಫ್ಯಾಮ್ಲಿಗೋಸ್ಕರ, ಬಿಕಾಸ್ ಯಾವಾಗ್ಲೂ ನಾವು ಆಫೀಸ್ ಅಂತಲೇ ಇದ್ದರೆ, ಆಫೀಸಿನ ಕೆಲಸ ಅಂತ ಇದ್ದರೆ ಅದಾಗೋದಿಲ್ಲ. ಮುಂದಕ್ಕೆ ನಮಗೆ ಅದು ಗಿಲ್ಟ್ ಫೀಲ್ ಶುರು ಆಗಿಬಿಡುತ್ತೆ. ನಾವೇನು ಫ್ಯಾಮ್ಲಿಗೋಸ್ಕರ ಕಾನ್ಸಂಟ್ರೇಟ್ ಮಾಡಲಿಲ್ಲ, ನಾವು ಬರೀ ದುಡಿಯೋದಕ್ಕೇ ಹಾಕ್ಬಿಟ್ವಿ, ಬರೀ ಆಫೀಸ್ ಕೆಲಸಕ್ಕೇ ಹಾಕ್ಬಿಟ್ವಿ ಅಂತ ಎಲ್ಲೋ ಒಂದು ಗಿಲ್ಟ್ ಫೀಲ್ ನಮಗೆ ಫ್ಯೂಚರ್ಗೆ ಕಾಡಬಾರ್ದು ಅಂತಂದರೆ ಬ್ಯಾಲೆನ್ಸಿಂಗ್ ಇಸ್ ಮಸ್ಟ್ ಆ್ಯಂಡ್ ಶುಡ್. ಬ್ಯಾಲೆನ್ಸಿಂಗ್ ತುಂಬಾ ಮುಖ್ಯ. ಫ್ಯಾಮ್ಲಿ ಕಡೆ ಕಾನ್ಸಂಟ್ರೇಟ್ ಮಾಡಬೇಕು. 360 ದಿವಸದಲ್ಲಿ ನಮಗೆ ಗೌರ್ಮೆಂಟ್ ನಮಗೆ ರಜೆಗಳನ್ನು ಕಳೆದ್ರೆ ನಮಗೆ ಆವಾಗವಾಗ ನಾವು ಫ್ಯಾಮ್ಲಿಗೋಸ್ಕರ ನೆಸಸರಿ ಇದ್ದಾಗ ಟೈಮ್ ಕೊಡಲೇಬೇಕು. ಅದು ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದಕ್ಕಿಂತ ನಾವು ದುಡಿಯೋದೇ ಫ್ಯಾಮ್ಲಿಗೋಸ್ಕರ. ಸೊ ಹಾಗಾಗಿ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ರಜಾ ಬೇಕಾದಾಗ ಹೋಗಿ ಕೇಳಿ ಕನ್ವಿನ್ಸ್ ಮಾಡಿ ರಜಾ ಹಾಕ್ಕೊಂಡು ಫ್ಯಾಮ್ಲಿಗೋಸ್ಕರ ನಾವು ಟೈಮ್ ಸ್ಪೆಂಡ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾನಂತೂ ಆ ಗಿಲ್ಟ್ ಯಾವತ್ತೂ ನಮಗಿರಬಾರ್ದು ಅನ್ನೋ ಕಾರಣಕ್ಕೆ ನನಗೆ ಮಕ್ಕಳಿಗೋಸ್ಕರ ಯಾವಾಗಾದರೂ ರಜಾ ಬೇಕು ಅಂದರೆ ಖಂಡಿತವಾಗ್ಲೂ ನಾನು ಹಾಕ್ಕೊಳ್ತೀನಿ. ಬಿಕಾಸ್ ಫ್ಯಾಮ್ಲಿ ಈಸ್ ಮೈ ಇಟ್ಸ್ ಮೈ ಪ್ರಿಯಾರಿಟಿ. ನನಗೆ ಫ್ಯಾಮ್ಲಿ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ. ಸೊ ಹಾಗಾಗಿ ಸೊ ಕೆಲಸದ ಮಧ್ಯೆ ನಾವು ಫ್ಯಾಮ್ಲಿ ಬಗ್ಗೆ ಮತ್ತು ಇವತ್ತು ನನ್ನ ಗ್ರಾಸರಿ ಯೂನಿಟ್ಸ್ನೆಲ್ಲ ನಾನು ಕ್ಲೀನ್ ಎಸ್ಪೆಷಲಿ ಕೆಲಸಕ್ಕೆ ಹೋಗುವಾಗ ನಾನು ಯಾವ್ಯಾವ ರೀತಿ ಪದಾರ್ಥಗಳನ್ನ ಅಥವಾ ಯಾವ್ಯಾವ ರೀತಿಯ ಒಂದು ಸಾಮಾನುಗಳನ್ನ ನಾನು ಯೂಸ್ ಮಾಡಿದ್ದೀನಿ, ನನ್ನ ಗ್ರಾಸರೀಸ್ಗಳನ್ನೆಲ್ಲ ಮೇಂಟೈನ್ ಮಾಡೋದಕ್ಕೆ ನಾನು ಇಲ್ಲಿ ಪ್ಲಾಸ್ಟಿಕ್ ಅಂದರೆ ತುಂಬ ಒಂಥರ ಲೋ ಕ್ವಾಲಿಟಿದಲ್ಲ, ಒಳ್ಳೆ ಕ್ವಾಲಿಟಿದು ಪ್ಲಾಸ್ಟಿಕ್ ಕಂಟೈನರ್ಸು ಮತ್ತು ಗ್ಲಾಸ್ ಬಾಟಲ್ಸ್ಗಳನ್ನ ನಾನು ಯೂಸ್ ಮಾಡಿದ್ದೀನಿ ನನ್ನ ಪ್ಯಾಂಟ್ರಿ ಆರ್ಗನೈಸೇಷನ್ಗೆಲ್ಲ. ಮತ್ತು ಬ್ಯಾಸ್ಕೆಟ್ಸ್ ತುಂಬಾ ಮುಖ್ಯ ಒಂದು ಪ್ಯಾಂಟ್ರಿ ಆರ್ಗನೈಸೇಷನ್ಗೆ. ಸೊ ನಾವು ಪ್ಯಾಂಟ್ರಿನ ತುಂಬಾ ನೀಟಾಗಿ ಇಟ್ಕೊಳ್ಳೋದಂತೂ ತುಂಬ ಮುಖ್ಯ. ಮತ್ತು ಆವಾಗವಾಗ ಗ್ಲಾಸ್ ಬಾಟಲ್ಸ್ಗಳನ್ನೆಲ್ಲ ಒರೆಸಿಡಬೇಕು. ಯಾಕಂದರೆ ನಾವು ಅಡುಗೆಗೆ ಉಪಯೋಗಿಸ್ತಾ ಇರ್ತೀವಿ, ಆವಾಗ ಯಾವುದೇ ಅಂದರೆ ಆ ಕೈಯಲ್ಲಿ ಮುಟ್ತಾ ಇರ್ತೀವಿ. ಸೊ ಹಾಗಾಗಿ ಆ ಗ್ರಾಸರಿ ಯೂನಿಟ್ಸ್ಗಳನ್ನ ಯೂಸ್ ಮಾಡುವಂತಹ ಬಾಟಲ್ಸ್ಗಳೇನಿರುತ್ತೆ, ಬ್ಯಾಸ್ಕೆಟ್ಸ್ ಏನಿರುತ್ತೆ ಅದನ್ನು ಎಲ್ಲನೂ ನಾವು ಆವಾಗವಾಗ ಕ್ಲೀನ್ ಮಾಡ್ಕೊಳ್ತಾ ಇರಬೇಕು. ಸೊ ನಾನು ಇದನ್ನೆಲ್ಲನೂ ರೆಗ್ಯುಲರಾಗಿ ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಸೊ ಇವತ್ತು ನೋಡಿ ನಾನು ಯಾವ ರೀತಿ ನನ್ನ ಗ್ರಾಸರಿ ಯೂನಿಟ್ಸ್ನ ಅರೇಂಜ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಸಣ್ಣ ಮಸಾಲೆ ಡಬ್ಬಿಗಳಿಗೇ ಒಂದು ಪ್ಲೇಸ್ ಕೊಟ್ಟಿದ್ದೀನಿ. ಮತ್ತು ಈ ಎಣ್ಣೆದೆಲ್ಲ ನಾನು ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ನಾನು ಏನಕ್ಕೆ ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತೀನಿ ಅಂದರೆ ಸೊ ದಟ್ ನನಗೆ ಈಸಿಯಾಗಿ ನಾನು ಪ್ರತಿಯೊಂದು ಏನಿಲ್ಲಿ ನನ್ನ ಪ್ಯಾಂಟ್ರಿ ಯೂನಿಟಲ್ಲಿ ಯೂಸ್ ಮಾಡೋವಂಥ ಆರ್ಗನೈಸರ್ಸ್ ಇರುತ್ತೆ ಅದು ಎಲ್ಲನೂ ನಾನು ಏನಂತಾರೆ ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತೀನಿ. ಸೊ ದಟ್ ನನಗೆ ಅದ್ರ ಒಳಗಡೆ ಐಟಮ್ ಏನಿದೆ ಅಂತ ಈಸಿಲಿನೇ ನನಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಟ್ರಾನ್ಸ್ಪರೆಂಟ್ ಯೂಸ್ ಮಾಡ್ತೀನಿ. ಮತ್ತು ಯಾವ್ಯಾವ ಥರದ್ದು ನಾನು ಯೂಸ್ ಮಾಡ್ತಾಯಿದ್ದೀನಿ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ಒಂದೊಂದು ಬಾಟ್ಲನ್ನು. ಒಂಥರ ಲೈಕ್ ರೆಕ್ಟ್ಯಾಂಗಲ್ ಶೇಪ್ದು ಪ್ಲಾಸ್ಟಿಕ್ ಬಾಟಲ್ಸ್ ಇದೆ, ಮತ್ತು ರೌಂಡ್ ಶೇಪಲ್ಲಿ ಗ್ಲಾಸ್ ಬಾಟಲ್ಸ್ ಇಟ್ಕೊಂಡಿದ್ದೀನಿ. ಇದೆಲ್ಲನೂ ಕಾಳುಗಳು ತುಂಬಿಸಿಟ್ಕೊಳ್ಳೋಕ್ಕೆ ಮತ್ತು ಮಸಾಲೆಗಳು ತುಂಬಿಸಿಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತೀನಿ. ಎಲ್ಲ ಪ್ರತಿಯೊಂದೂ ಮನೇಲಿ ಕ್ಲೀನ್ ಮಾಡೋದು ತುಂಬಾ ಅಗತ್ಯ, ತುಂಬಾ ಇರುತ್ತೆ ಕಣ್ರಿ. ನೀವು ಯಾವುದನ್ನು ನೀವು ನೆಗ್ಲೆಕ್ಟ್ ಮಾಡ್ತೀರೋ ನೀವು ಆ ಜಾಗ ಖಂಡಿತವಾಗ್ಲೂ ಧೂಳಿಂದ ತುಂಬಿರುತ್ತೆ, ಗಲೀಜಾಗಿರುತ್ತೆ, ಇಲ್ಲ ಅಂಟ್ರಿಸುತ್ತೆ. ಈ ಥರ ಏನಾದರೂ ಒಂದು ಇಶ್ಯೂಸ್ ಇದ್ದೇ ಇರುತ್ತೆ. ನೋಡಿ ನಾನು ತೋರಿಸ್ತಾ ಇರೋದಲ್ಲ ನನ್ನ ಬಾಟಲ್ಸ್ಗಳು ಯೂಸ್ ಮಾಡೋದು. ಸೊ ಹಾಗಾಗಿ ಆವಾಗವಾಗ ಪ್ರತಿಯೊಂದೂ ನಾವು ನೀಟ್ ಮಾಡ್ಕೋಬೇಕು. ಒಂದು ಪ್ಲ್ಯಾನಿಂಗಲ್ಲಿ ಒಂದು ರೆಗ್ಯುಲರ್ ಇಂಟರ್ವಲ್ಸಲ್ಲಿ ನಾವು ಪ್ರತಿಯೊಂದೂ ನಾವು ಕ್ಲೀನ್ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಮಗೆ ಪ್ಲ್ಯಾನಿಂಗ್ ತುಂಬಾ ಮುಖ್ಯ. ವರ್ಕಿಂಗ್ ವುಮೆನ್ಗಂತೂ ಪ್ಲ್ಯಾನಿಂಗ್ ತುಂಬಾ ಮುಖ್ಯ. ಏಕೆಂದರೆ ನಾವು ಬೆಳಗ್ಗೆ ಎದ್ದು ಅಡುಗೆ ತಿಂಡಿ ಜೊತೆಗೆ ಮನೆ ಕೆಲಸನೂ ಕೆಲವೊಂದು ಮಾಡ್ಕೊಂಡು ಅದರಲ್ಲಿ ಸ್ವಲ್ಪ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಇಟ್ಕೊಂಡು ಆಫೀಸ್ಗಳಿಗೆ ಹೊರಡಬೇಕಾಗತ್ತೆ. ಸೊ ಹಾಗಾಗಿ ತುಂಬ ಪ್ಲ್ಯಾನಿಂಗ್ ಬರೀ ನಮಗೆ ಮಾತ್ರ ಅಲ್ಲ, ಅಫ್ಕೋರ್ಸ್ ಮನೇಲಿರುವಂಥ ಹೆಣ್ಮಕ್ಳಿಗೂ ಅಷ್ಟೇ ಎಷ್ಟು ಕೆಲಸಗಳಿರುತ್ತೆ ಅಂದರೆ ಮಾಡ್ತಾನೇ ಇರಬೇಕಾಗತ್ತೆ ಮನೆ ಕೆಲಸಗಳನ್ನ. ಸೊ ಹಾಗಾಗಿ ಅವರೂ ಅಷ್ಟೇ ಪ್ಲ್ಯಾನಿಂಗಲ್ಲಿ ಮಾಡ್ಕೊಂಡು ಹೋದರೆ ಮನೇನಂತೂ ತುಂಬಾ ನೀಟಾಗಿ ಇಟ್ಕೋಬೋದು. ನಮಗಿರೋ ಟೈಮಲ್ಲೇ ನಾವು ಇಷ್ಟು ಮಾಡ್ತೀವಿ ಅಂದರೆ ಅವ್ರು ಇನ್ನೂ ಹೆಚ್ಚಿಗೆ ಕಾಲ ಅವರು ಮನೇನ ತುಂಬಾ ನೀಟಾಗಿ ಆರ್ಗನೈಸ್ಡ್ ಆಗಿ ಡೆಕೋರೇಟಿವ್ ಆಗಿ ಮನೇನ ನೀಟಾಗಿ ಇಟ್ಕೋಬೋದು.
ಸೊ ನನ್ನ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಮತ್ತು ಮೋಟಿವೇಶನ್ ಕೂಡ ಕೊಡ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇದು ಬಿಟ್ಟು ಬೇರೆ ಥರದ ಯಾವುದಾದ್ರೂ ವೀಡಿಯೋ ಬೇಕು ಅಂತ ಅಂದರೆ ದಯವಿಟ್ಟು ನನಗೆ ತಿಳಿಸಿ. ಕಂಟಿನ್ಯೂಸ್ ಆಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾನು ಟೈಮ್ ಸಿಕ್ಕಿದಾಗ ಖಂಡಿತವಾಗ್ಲೂ ಇದು ಹೆಣ್ಮಕ್ಳು ಯೂಸ್ಫುಲ್ ಆಗಲಿ ಅಂತಲೇ ನಾನು ಈ ವಿಡಿಯೋಸ್ಗಳನ್ನ ಹಾಕ್ತಿರೋದೇ ಬಿಟ್ಟು ಇದರಲ್ಲಿ ಯಾವುದೇ ರೀತಿ ಬೇರೆ ಒಂದು ಪ್ರಾಫಿಟಬಿಲಿಟಿ ಅಂತ ಏನಿಲ್ಲ. ಹಾಗಾಗಿ ನಾನು ಟೈಮ್ ಮಾಡಿಕೊಂಡು ಟೈಮ್ ಇದ್ದಾಗ ಸ್ವಲ್ಪ ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಥರ ಅವರು ಪ್ಲ್ಯಾನಿಂಗ್ ಮಾಡಿಕೊಂಡ್ರೆ ಅವ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವೀಡಿಯೋಸ್ಗಳನ್ನ ಹಾಕ್ತಾ ಇರೋದು. ಓಕೆ, ಮತ್ತು ಈ ಥರ ನೀವುಗಳನ್ನು ಅವಾಗವಾಗ ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಇಟ್ಕೊಂಡ್ರೆ ಅಡುಗೆ ಮನೆ, ಪ್ಯಾಂಟ್ರಿ ಯೂನಿಟ್ ಎಲ್ಲನೂ ಕ್ಲೀನಾಗಿರುತ್ತೆ. ಮತ್ತು ಇವತ್ತಿನ ವೀಡಿಯೋದಲ್ಲಿ ನಾನು ಇನ್ನೊಂದು ಏನು ತೋರಿಸ್ತಾ ಇದ್ದೀನಿ ಅಂದರೆ ನಿಮಗೆ ನನ್ನ ಕಾಫಿ ಯೂನಿಟ್ನ ತೋರಿಸ್ತಾ ಇದ್ದೀನಿ ಕಣ್ರಿ. ನನಗೆ ನನ್ನ ಅಡುಗೆ ಮನೆಯಲ್ಲಿ ಒಂದು ಕಾಫಿ ಯೂನಿಟ್ ಮಾಡ್ಕೋಬೇಕು ಅಂತ ತುಂಬಾ ಇಷ್ಟ ಆಯಿತು. ಅದೊಂಥರ ಬ್ಯೂಟಿಫುಲ್ ಲುಕ್ ಕೊಡುತ್ತೆ ಅಡುಗೆ ಮನೆಗೆ, ಏನೋ ಒಂಥರ ಡಿಫ್ರೆನ್ಸ್ ಇರುತ್ತೆ ಅಡುಗೆ ಮನೇಲಿ ಅಂತ ಅಂದ್ಬಿಟ್ಟು ನಂದು ಓಪನ್ ಕಿಚನ್ ಆಗಿರೋದ್ರಿಂದ ಒಂದು ನೀಟಾಗಿರುವಂಥ ಒಂದು ಕಾಫಿ ಯೂನಿಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ನನಗೆ ಇಂಟ್ರೆಸ್ಟ್ ಇತ್ತು. ನೀವು ನಿಮ್ಮ ಮನೇಲಿ ಈ ಥರ ಏನಾದರೂ ಸ್ಪೇಸ್ ಇದ್ದರೆ ಖಂಡಿತವಾಗ್ಲೂ ಒಂದು ಕಾಫಿ ಯೂನಿಟ್ನ ಮಾಡ್ಕೊಳ್ಳಿ. ನಾನೇನಿಲ್ಲ, ಈ ಥರದ್ದು ಪ್ಲೇವುಡ್ನ ಅಮೆಝಾನಿಂದ ತರಿಸಿದ್ದೆ ನಾನು, ಒಂದು 3 ಪೀಸು. ಅದು ಒಂದು ನಾನು ಇದಕ್ಕೆ ಹಾಕಿದ್ದೀನಿ, ಇಲ್ಲಿ ಮೇಲ್ಗಡೆ ವಾಷಿಂಗ್ ರೂಮಲ್ಲಿ ಹಾಕಿದ್ದೀನಿ. ಇಲ್ಲಿ 2 ನಾನು ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಈ ಕಾಫಿ ಟೀ ಸ್ಟೋರ್ ಮಾಡೋದಕ್ಕೆ ಈ ಥರ ಸ್ವಲ್ಪ ಡಿಸೈನರಿ ಬಾಟಲ್ಸ್ಗಳನ್ನ ಯೂಸ್ ಮಾಡ್ತೀನಿ, ಸ್ವಲ್ಪ ಲುಕ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಈ ವಾಲ್ ಬಂದ್ಬಿಟ್ಟು ನಾನು ತುಂಬಾ ಖಾಲಿ ಅನ್ನಿಸ್ತಾ ಇತ್ತು. ಸೊ ಇದಕ್ಕೆ ಏನಾದರೂ ಒಂದು ಡೆಕೋರೇಟಿವ್ ಆಗಿರೋದು ಮಾಡೋಣ, ಒಂದು ಕಾಫಿ ಯೂನಿಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡಿಕೊಂಡೆ. ಇದು ನಾನೇನಿದು ಕೆಳಗಡೆ ಟೇಬಲ್ ಥರ ಅರೇಂಜ್ ಮಾಡ್ಕೊಂಡಿದ್ದೀನಿ. ಈ ಆರ್ಗನೈಸರ್ ಅಥವಾ ಈ ಬಾಕ್ಸ್ ಏನಿದೆ ಅಥವಾ ಈ ಫರ್ನಿಚರ್ ಏನಿದೆ ಅದನ್ನು ನಾನು ಫ್ಲಿಪ್ಕಾರ್ಟಿಂದ ನಾನು ಪರ್ಚೇಸ್ ಮಾಡಿದ್ದೆ ಸ್ವಲ್ಪ ತಿಂಗಳುಗಳ ಹಿಂದೆ. ಸೊ ಇವಾಗ ನಾನಿಲ್ಲಿ ಇದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಆ ಕಾಫಿ ಯೂನಿಟಲ್ಲಿ ಸಪ್ರೇಟಾಗಿ ಬರೀ ಕಾಫಿ, ಟೀ, ಬಾದಾಮ್ ಪೌಡರು ಇಂಥದ್ದನ್ನು ಮಾತ್ರ ಇಟ್ಟಿದ್ದೀನಿ. ಮತ್ತು ಒಂದು 4-5 ಮಗ್ಗಳನ್ನ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಕೆಲವೊಂದು ವರ್ಡಿಂಗ್ಸ್ನ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಕಾರ್ಡ್ಗಳೇನಿತ್ತು ಫ್ರೇಮ್ ಟೈಪ್ದು, ಅದನ್ನು ನಾನು ಅಮೆಝಾನಿಂದ ತರಿಸಿದ್ದೆ ಒಂದು ಸತಿ. ಸೊ ಅದನ್ನೆಲ್ಲನೂ ಅಲ್ಲಿಟ್ಟಿದ್ದೀನಿ. ಈ ಫರ್ನಿಚರ್ ಏನಿದೆ ಆ ಫರ್ನಿಚರ್ ಮೇಲೆ 2 ಬಾಟಲ್ಗಳಲ್ಲಿ ಗಿಡಗಳನ್ನ ಹಾಕಿ ಅಥವಾ ವಾಸ್ಗಳಲ್ಲಿ ನೋಡಿ ಈ ಥರದ್ದು ಇದಿಟ್ಟಿದ್ದೀನಿ. ಮತ್ತು ವಾಸ್ಗಳಲ್ಲಿ ಗಿಡನ ಹಾಕಿ ಇಟ್ಟಿದ್ದೀನಿ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೀವು ನಿಮ್ಮ ಅಡುಗೆ ಮನೆಗೆ ಬೇಕಾದರೆ ಈ ಥರ ಮಾಡ್ಕೋಬೋದು, ಒಂದು ಕಾರ್ನರ್ ಕ್ರಿಯೇಟ್ ಮಾಡ್ಕೋಬೋದು. ಅಡುಗೆ ಮನೆಗಂತೂ ವಂಡರ್ಫುಲ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕಾಫಿ ಯೂನಿಟ್ ಮಾತ್ರ. ಮತ್ತು ಏನೋ ಒಂಥರ ಮಾಡರ್ನೈಸ್ಡ್ ಮೀನ್ಸ್ ಆಫ್ ಕಿಚನ್ ಅಂತ ನಮಗೆ ಫೀಲ್ ಆಗುತ್ತೆ. ಅದು ಒಟ್ಟಿನಲ್ಲಿ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಒಂದು ನ್ಯೂ ಲುಕ್ ಅಂತೂ ಕೊಡುತ್ತೆ ಕಿಚನ್ಗೆ. ಓಪನ್ ಕಿಚನ್ಗೆ ನೆಸಸರಿ ಏನೋ ಅಂತ ಅನ್ನಿಸ್ತು ನನಗೆ, ಈ ಥರ ನಾವು ಇಟ್ಕೊಳ್ಳೋದು ಓಪನ್ ಕಿಚನ್ಗೆ ನೆಸಸರಿ ಏನೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾನು ಇದನ್ನು ಮಾಡಿಸಿದ್ದೀನಿ. ಸೊ ಇದು ನಿಮಗೆ ಯೂಸ್ ಆಗಿ ನೀವು ಏನಾದರೂ ಕಾಫಿ ಯೂನಿಟ್ ಅಂತ ಏನಾದರೂ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಶ್ಯೂರ್ ನಿಮ್ಮ ಕಿಚನ್ ಒಂದು ಎಕ್ಸ್ಟ್ರಾ ಲುಕ್ ಅಂತೂ ಆ್ಯಡ್ ಆಗುತ್ತೆ.
ಹೋಪ್ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಗ್ರಾಸರಿ ಯೂನಿಟ್ನ ಅರೇಂಜ್ ಮಾಡ್ಕೊಳ್ಳೋದಕ್ಕೆ, ಮನೇಲಿ ಒಂದು ಕಾಫಿ ಯೂನಿಟ್ ಮಾಡೋದಕ್ಕೆ, ಅಥವಾ ಮನೇಲಿ ನಿಮಗೆ ಚಪಾತಿಗೆ, ರಾಗಿ ದೋಸೆಗೆ ಪನ್ನೀರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ನನ್ನ ಚಾನಲ್ನ ಇನ್ನೂ ಹೆಚ್ಚಿಗೆ ವೀಡಿಯೋಸ್ಗಳನ್ನ ಹಾಕಬೇಕು ಅಂತ ಅಂದರೆ ನನ್ನ ಚಾನಲ್ನ ಎಂಕರೇಜ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.